BBMP ಎಲೆಕ್ಷನ್ ಅಲ್ಲಿ ಸೋತ್ರೆ ನಮಗೆ ಆ ಮುಖ್ಯಮಂತ್ರಿ ಸ್ಥಾನ ತಗೊಳ್ಳುವಂತದ್ರಲ್ಲಿ ಹಿನ್ನಡೆ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರು BBMPಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿ ಅವ್ರು ಮಾಡಿರ್ತಕ್ಕಂಥ ಕನ್ನಡ ವಿರೋಧಿ ಕೆಲಸ ಏನಿದೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯನ್ನ ಹೊರತುಪಡಿಸಿದ್ರೆ ಇನ್ನು 4 ಪಾಲಿಕೆಗಳಲ್ಲಿ ಕನ್ನಡಿಗರು ಮಹಾಪೌರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವತಃ DK ಶಿವಕುಮಾರ್ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಕೇಳಿದೆ, ಅವ್ರೇನು ಉತ್ತರ ಕೊಡ್ಲಿಲ್ಲ. ಆಕಾರವಾಗಿರ್ಬೇಕಾಗಿರ್ತಕ್ಕಂಥ ವಾರ್ಡ್ಗಳು ಇವತ್ತು ವಿಕಾರವಾಗಿರ್ತಕ್ಕಂಥದ್ದು, ತಾಂತ್ರಿಕವಾಗಿ ಏನೇನೋ ಜ್ಞಾನ ಇಲ್ಲದೆ ಇರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇಟ್ಕೊಂಡು ಈ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ರಾಜಕೀಯವಾಗಿ ತಮ್ಮ ಅಧಿಕಾರ ಹಿಡಿಲೇಬೇಕು ಅನ್ನೋ ಒಂದೇ ಏಕೈಕ ದುರುದ್ದೇಶದಿಂದ ಯಾವ ಪ್ರದೇಶವನ್ನ ಬೇಕಾದ್ರೂ ಹೊಡಿಲಿಕ್ಕೆ ಆರೋಶಕ್ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರವನ್ನ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವನ್ನ 3 ಪಾಲಿಕೆಗಳಿಗೆ ಹರಿದು ಹಂಚಿಕೆ ಮಾಡಿ KR ರಸ್ತೆನ ಅಭಿವೃದ್ಧಿ ಪಡಿಸಬೇಕಂದ್ರೆ ಒಂದು ಪಾಲಿಕೆಯವರು ವೈಟ್ ಟಾಪಿಂಗ್ ಮಾಡಬೇಕು ಅಂತ ಮಾಡೋ, ಇನ್ನೊಬ್ರು ಡಾಂಬರೀಕರಣ ಮಾಡಬೇಕು ಅಂತ ನಿರ್ಣಯ ತಗೊಂಡ್ರೆ 2028 ಫೆಬ್ರವರಿ ತಿಂಗಳ ತನಕ ಇವರು ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಬ್ನಳ್ಳಿ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ಈಗ ಬದಲಾಗಿದೆ, ಗ್ರೇಟರ್ ಬೆಂಗಳೂರು ಅಂತ. ಇದು ಬದಲಾದ್ಮೇಲೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇದರಿಂದ ಅನುಕೂಲ ಆಗುತ್ತಾ? BBMP ಎಲೆಕ್ಷನ್ ಅಂತೂ ಆಗಿಲ್ಲ, ಯಾರು ಕೂಡ ಕಾರ್ಪೊರೇಟರ್ಗಳು ಇಲ್ಲ. ಸೊ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನಮ್ ಜೊತೆ ಇದ್ದಾರೆ BJPಯ ಮುಖಂಡರು NR ರಮೇಶ್ ಸರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, ನಿಮ್ ಫಸ್ಟ್ ಕ್ವೆಶ್ಚನ್ ಸರ್, ಇವಾಗ BBMP ಅನ್ನೋದು ಇವಾಗ ಗ್ರೇಟರ್ ಬೆಂಗಳೂರು ಆಗಿ ಬದಲಾಗಿದೆ. ಇದು ಆಗಿರೋದ್ರಿಂದ ಎಷ್ಟು ಅನುಕೂಲ ಇದೆ, ಎಷ್ಟು ಅನಾನುಕೂಲ ಇದೆ ಸರ್? ಮೊದಲನೇದಾಗಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನು ಮಾಡಿದ್ದಾರೆ, ಅದು ಮಾಡಿರುವಂತ ಉದ್ದೇಶ ಬೇರೆ ಏನೂ ಅಲ್ಲ. 198 ವಾರ್ಡ್ಗಳಿಗೆ ಚುನಾವಣೆ ನಡೆದ್ರೆ ನಮಗೆ ತುಂಬಾ ಹಿನ್ನಡೆ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಅವರ ಆಂತರಿಕ ಸಮೀಕ್ಷೆ ರಿಪೋರ್ಟ್ಗಳನ್ನ ತಗೊಂಡು 198 ವಾರ್ಡ್ಗಳಿಗೆ, ಅಥವಾ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರು ರಚನೆ ಮಾಡಿದಂತ 225 ವಾರ್ಡ್ಗಳು ಚುನಾವಣೆ ನಡೆದ್ರು ಕೂಡ ಅವರು 40 ಸ್ಥಾನಕ್ಕೂ ಹೆಚ್ಚು ಸ್ಥಾನ ಬರೋದಿಲ್ಲ ಅಂತೇಳಿ ಅವರು ಆಂತರಿಕ ಸಮೀಕ್ಷೆ ಹೇಳಿದ್ರಿಂದ KPCC ಅಧ್ಯಕ್ಷರಾಗಿದ್ದುಕೊಂಡು ಇವತ್ತು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರು BBMP ಎಲೆಕ್ಷನ್ ಅಲ್ಲಿ ಸೋತ್ರೆ ನಮಗೆ ಆ ಮುಖ್ಯಮಂತ್ರಿ ಸ್ಥಾನ ತಗೊಳ್ಳುವಂತದ್ರಲ್ಲಿ ಹಿನ್ನಡೆ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ನಾವು 6 ಜನ ಎಲೆಕ್ಷನ್ ಪಿಟಿಷನ್ ದಾಖಲು ಮಾಡಿ, ಅದು ಇದೇ 2025 ಏಪ್ರಿಲ್ 19ಕ್ಕೆ ಅಂತಿಮ ದಿನಾಂಕ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಒಂದು ವೇಳೆ 198 ವಾರ್ಡ್ಗೆ ಅಥವಾ 225 ವಾರ್ಡ್ಗೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಈ ಹಿಂದೆ 2015ರಲ್ಲಿ ನಮ್ಮದೇ ಪಿಟಿಷನ್ಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು, ಅದೇ ಪುನರಾವರ್ತನೆ ಆದ್ರೆ ನಮ್ಗೆ ಹಿನ್ನಡೆ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು BBMPಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಗಡಿ ಪ್ರದೇಶಗಳನ್ನು ಗುರುತಿಸುವಂತದ್ರಲ್ಲಿ ಇವತ್ತಿಗೂ ಸಾಧ್ಯ ಆಗಿಲ್ಲ. ಆದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಬೆಂಗಳೂರಿಂದ 20 ಕಿಲೋಮೀಟರ್ ಗಡಿ ಪ್ರದೇಶದಿಂದ 15-20 ಕಿಲೋಮೀಟರ್ ದೂರದ ಪ್ರದೇಶಗಳೆಲ್ಲ ಸೇರಿಸ್ಕೊಂಡಿದೀವಿ ಅಂತ ಅವ್ರು ಮಾಡಿದ್ದಾರೆ. ಆದ್ರೆ ಯಾವ್ಯಾವ ಪ್ರದೇಶಗಳನ್ನಂತ ಇಲ್ಲಿ ತನಕ ಅವರು ತೋರಿಸ್ಲಿಕ್ಕೆ, ಅಧಿಸೂಚನೆ ತೋರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದ್ರು ಕೂಡ ಈಗಿರ್ತಕ್ಕಂಥ 198 ವಾರ್ಡ್ಗಳನ್ನೇ 5 ಪಾಲಿಕೆಗಳನ್ನಾಗಿ ಮಾಡಿ 368 ವಾರ್ಡ್ಗಳಿಗೆ ನಾವು ಚುನಾವಣೆ ನಡೆಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರು ಕೊಟ್ಟಿರ್ತಕ್ಕಂಥದ್ದು. ಯಾತಕ್ಕೆ ಅವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡುವಂತ ಅನಿವಾರ್ಯತೆ ಬಂತು ಅಂದ್ರೆ, ಏಪ್ರಿಲ್ 19ಕ್ಕೆ ಸುಪ್ರೀಂ ಕೋರ್ಟ್ ಏನು ತನ್ನ ಆದೇಶವನ್ನ ಕೊಡುವಂತ ದಿನಾಂಕವನ್ನು ನಿಗದಿ ಮಾಡಿತ್ತು, ಅದಕ್ಕೆ ಮುಂಚಿತವಾಗಿ ಇವರು ಏಪ್ರಿಲ್ 4ನೇ ತಾರೀಕು ದಿಢೀರ್ ಅಂತ ಒಂದು ಇವರು ಸಮಾವೇಶವನ್ನ, ಇದು ವಿಧಾನಸಭೆ ಅಧಿವೇಶನವನ್ನ ಕರೆದು ಅಲ್ಲಿ GBA ಬಿಲ್ ಅನ್ನ ತಗೊಂಡ್ಬರ್ತಾರೆ. ಅಲ್ಲಿ ಅವರು ಪಾಸ್ ಮಾಡ್ಕೊಳ್ತಾರೆ. ಅದು ಪಾಸ್ ಮಾಡಕ್ಕೆ ನಮ್ಮ ಪಕ್ಷದವರು ಬಿಡಬಾರ್ದಾಗಿತ್ತು, ಬಿಟ್ಟಿದ್ದಾರೆ. ಅದು ಅದರಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪು ನಮ್ಮಿಂದ ಕೂಡ ಆಗಿದೆ. ಯಾತಕ್ಕೆ ಅವರು ಹಿಂದೇಟು ಹೊಡೆದ್ರು ಅಂತಂದ್ರೆ, ರಾಜ್ಯ ಚುನಾವಣೆಯಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರದ ಸಂಬಂಧಪಟ್ಟ ಲೋಕಸಭೆ ಚುನಾವಣೆ ಅಥವಾ ವಿಧಾನಸಭೆ ಚುನಾವಣೆಗಳಲ್ಲಿ ಇವರ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ದಂತ SDPI ಪಕ್ಷ ಏನಿದೆ, ಆ SDPI ಪಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಸ್ಪರ್ಧೆ ಮಾಡ್ತೀವಿ, ನಮ್ಮ ಅಲಯನ್ಸ್ ಇದಕ್ಕೆ ಅನ್ವಯ ಆಗೋದಿಲ್ಲ, ನಾವು ಬೆಂಗಳೂರು ಮಹಾನಗರಕ್ಕೆ ಚುನಾವಣೆ ನಡೆದ್ರೆ 198 ವಾರ್ಡ್ ನಡೆದ್ರೆ 60 ವಾರ್ಡ್ಗಳಲ್ಲಿ 225 ವಾರ್ಡ್ಗಳು ನಡೆದ್ರೆ 70 ವಾರ್ಡ್ಗಳಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಅದರ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದ ನಂತರ ಸಹಜವಾಗಿ ಕಂಗೆಟ್ರು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಕಾಯಂ ಮತದಾರರ ಒಂದು ವೋಟ್ ಬ್ಯಾಂಕ್ ಅಂತ ಏನ್ ಮಾಡ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರ ಮತಗಳನ್ನ, ಅವರು ಅದನ್ನೇ ನೆಚ್ಕೊಂಡಿದ್ದಂತ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿ SDPI ಸ್ಪರ್ಧೆ ಮಾಡಿದ್ರೆ ನಮಗೆ ಅಲ್ಪಸಂಖ್ಯಾತರ ಮತ ಹರಿದು ಹಂಚೋಗಿ ನಮಗೆ 30-40 ಸ್ಥಾನಗಳು ಕೂಡ ಗೆಲ್ಲೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಆಂತರಿಕ ಸಮೀಕ್ಷೆ ಬಂದ ಹಿನ್ನೆಲೆಯಲ್ಲಿ ಈ ಆತುರಾತುರವಾಗಿ ಈ ಒಂದು GBAಯನ್ನು ತಗೊಂಬಂದಿರೋಂಥದ್ದು. ಅದರ ಮೂಲಕ 5 ಪಾಲಿಕೆಗಳನ್ನ ತಗೊಂಬಂದಿರ್ತಕ್ಕಂಥದ್ದು. ನೀವು 5 ಪಾಲಿಕೆಗಳನ್ನ ನೋಡಿದಾಗ
ನೀವು ಒಂದೊಂದು ಪಾಲಿಕೆಗೂ ಒಂದೊಂದು ವ್ಯತ್ಯಾಸ, ಸಮಾನವಾಗಿ ಇವರು ಹಂಚಿಕೆ ಮಾಡಿದ್ರು ಪರವಾಗಿಲ್ಲ. ಆದ್ರೆ ನಾನು ಸ್ವತಃ ಡಿ ಕೆ ಶಿವಕುಮಾರ್ ಅವ್ರನ್ನ ಖುದ್ದಾಗಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದಂತ ಸಂದರ್ಭ ಅವ್ರನ್ನ ಕೇಳಿದೆ, ಯಾತಕ್ಕೆ ನಿಮ್ಮ ತಂದೆ ಅವರ ಹೆಸರೇ ಕೆಂಪೇಗೌಡರು ಅಂತೇಳಿ, ದೊಡ್ಡ ಅಲಹಳ್ಳಿ ಕೆಂಪೇಗೌಡರು ಅಂತ ಇಟ್ಕೊಂಡಂತ ನಾಡಪ್ರಭು ಕೆಂಪೇಗೌಡರ ಹೆಸರು ಇಟ್ಕೊಂಡು ಅಂತ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ನೂರಾರು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನ ಯಾತಕ್ಕೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಏನು ಉತ್ತರ ಕೊಡ್ಲಿಲ್ಲ. ಹಾಗಾಗಿ ಇಲ್ಲಿ ಏನಾಗೈತೆ ನೋಡಿ, ಇವತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಅಂತ ಏನ್ ಮಾಡಿದೆ, ಅಲ್ಲಿ 112 ವಾರ್ಡ್ಗಳಿದೆ. ದಕ್ಷಿಣ ನಗರ ಪಾಲಿಕೆ, ಬೆಂಗಳೂರು ನಗರ ಪಾಲಿಕೆಗೆ 72 ವಾರ್ಡ್ಗಳು, ಕೇಂದ್ರ ಪೂರ್ವ ಪಾಲಿಕೆಗೆ 50 ವಾರ್ಡ್ಗಳು. ಈ ರೀತಿ ಒಂದೊಂದು ಪಾಲಿಕೆಗೂ ವಿಚಿತ್ರವಾದಂಥದ್ದು ಮಾಡಿರೋ ಜೊತೆಗೆ ನೀವು ಆ ವಾರ್ಡ್ ಮರು ವಿಂಗಡಣೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಆಕಾರವಾಗಿರ್ಬೇಕಾಗಿರ್ತಕ್ಕಂಥ ವಾರ್ಡ್ಗಳು ಇವತ್ತು ವಿಕಾರವಾಗಿರ್ತಕ್ಕಂಥದ್ದು. ಒಂದು ಗಡಿಗೂ ಇನ್ನೊಂದು ಗಡಿಗೂ ಸಂಬಂಧ ಇಲ್ಲ. ಯಾವುದೋ ರಸ್ತೆಗಳು, ಸಣ್ಣ ಸಣ್ಣ ರಸ್ತೆಗಳನ್ನೆಲ್ಲ ಕಾನೂನಿಗೆ ವಿರುದ್ಧವಾಗಿ, ಚುನಾವಣಾ ಆಯೋಗದ ನಿಯಮಗಳಿಗೆ ವಿರುದ್ಧವಾಗಿ ಇವರು ಗಡಿ ಪ್ರದೇಶಗಳನ್ನ ಆರ್ಟಿರಿಯಲ್ ಅಥವಾ ಸಬ್ ಆರ್ಟಿರಿಯಲ್ ರೋಡ್ಗಳನ್ನೇ ಗಡಿ ಪ್ರದೇಶವನ್ನ ಮಾಡಬೇಕು ಅನ್ನೋ ನಿಯಮ ಇದ್ರು ಕೂಡ ಇವರು ಅಡ್ಡ ರಸ್ತೆಗಳನ್ನೆಲ್ಲ ಇವರ ವೋಟ್ ಯಾವ ರೀತಿ ವಿರೋಧ ಪಕ್ಷದ ಅಂದ್ರೆ ಬಿಜೆಪಿ ಪಕ್ಷದ ಮತದಾರರನ್ನ ಛಿದ್ರ ಮಾಡಬಹುದು, ತಾವ್ ಹೇಗೆ ಅಲ್ಲಿ ಆಧಿಪತ್ಯ ಸಾಧಿಸಬಹುದು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವ್ರು ಮಾಡಿರ್ತಕ್ಕಂಥದ್ದು. ಆದ್ರೆ ಈ ವಾರ್ಡ್ ಮರು ವಿಂಗಡಣೆ ಕಾರ್ಯದಲ್ಲಿ ತೊಡಗಿಸ್ಕೊಂಡವ್ರು ಯಾರು, ಮಾಡಿದವ್ರು ಯಾರು ಅಂತ ನೋಡಿದಾಗ ತಾಂತ್ರಿಕವಾಗಿ ಏನೇನೂ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಪಾಲಿಕೆಯ ಕಂದಾಯ ಇಲಾಖೆಯ FDC SDCಗಳು ಮತ್ತೆ RI ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳನ್ನ ಇಟ್ಕೊಂಡು ಇವರು ಯುಟಿಲಿಟಿ ಬಿಲ್ಡಿಂಗ್ ನಲ್ಲಿ ಈ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಮಾಡ್ಲಿಕ್ಕೂ ಈ ಹಿಂದೆ ಕೂಡ ಭಾರತೀಯ ಜನತಾ ಪಾರ್ಟಿ 243 ವಾರ್ಡ್ಗಳನ್ನ ರಚನೆ ಮಾಡಿತ್ತು. ಅದಕ್ಕೆ ಪಿಕ್ಸೆಲ್ ಅನ್ನೋ ಒಂದು ಅದ್ಭುತವಾದಂತಹ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಇಟ್ಕೊಂಡು ಅಲ್ಲಿ ನುರಿತ ತಂತ್ರಜ್ಞರು ಇದ್ರು, ಆರ್ಕಿಟೆಕ್ಚರ್ ಮಾಡಿರ್ತಕ್ಕಂಥ 100 ಜನ ಇದ್ದಾರೆ. ಹಾಗೆ ಬೇರೆ ಬೇರೆ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಇದು ಪದವಿ ಪಡೆದಂತವರು 100 ಜನ ಅಲ್ಲಿ ಉದ್ಯೋಗಿಗಳಾಗಿರ್ತಕ್ಕಂತಹ ಸಂಸ್ಥೆ ಹಲವಾರು ಇಂತಹ ಕೆಲಸಗಳನ್ನ ಮಾಡಿದೆ. ಹಾಗಾಗಿ ಅವ್ರ ಮೂಲಕ ಮಾಡಿದ್ರು. ಅಲ್ಲಿ ಯಾವತ್ತೂ ವಿರೋಧ ಬಂದಿರಲಿಲ್ಲ. ಅಲ್ಲಿ ಆಕಾರವಾಗಿ ಇತ್ತು ಹೊರತು ವಿಕಾರವಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಇವತ್ತಾಗಿರ್ತಕ್ಕಂಥದ್ದು ಈ ಕೇವಲ ಅವರು ತಮ್ಮ ತೆಕ್ಕೆಗೆ ಈ ಒಂದು ಪಾಲಿಕೆಗಳನ್ನ ತಗೋಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿರೋದಾದ್ರೆ ಸ್ವತಃ ಕನ್ನಡಿಗರಾಗಿರ್ತಕ್ಕಂಥ ಹುಟ್ಟು ಕನ್ನಡಿಗರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಕನ್ನಡ ವಿರೋಧಿ ಕೆಲಸ ಏನಿದೆ ಅದರಿಂದ ಏನಾಗತ್ತೆ, ಇವತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯನ್ನು ಹೊರತುಪಡಿಸಿದ್ರೆ ಇನ್ನು 4 ಪಾಲಿಕೆಗಳಲ್ಲಿ ಕನ್ನಡಿಗರು ಮುಂದೆ ಯಾವತ್ತೂ ಮಹಾಪೌರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಅತ್ಯಂತ ಸ್ಪಷ್ಟವಾಗಿ ಎಲ್ಲಿ ಬೇಕಂದ್ರೂ ಹೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಇದ್ರ ಜೊತೆಗೆ ಕೇಂದ್ರ ಪಾಲಿಕೆ ಅಂತ ಏನ್ ಮಾಡಿದ್ದಾರೆ, ಆ ಕೇಂದ್ರ ಪಾಲಿಕೆಯಲ್ಲಿ ಈ ಜನದಲ್ಲಿ ಒಂದು ವೇಳೆ ಇದೇ ರಚನೆ ಆದ್ರೆ ಒಂದು ಇದೇ ಪಾಲಿಕೆಗಳಿಗೆ ಚುನಾವಣೆ ನಡೆದ್ರೆ ಕೇಂದ್ರ ಪಾಲಿಕೆಗೆ ಈ ಜನ್ಮದಲ್ಲಿ ಒಬ್ಬ ಹಿಂದೂ ಯಾವುದೇ ಕಾರಣಕ್ಕೂ ಮಹಾಪೌರ ಆಗಲ್ಲ. ಅದು ಸಂಪೂರ್ಣವಾಗಿ ಇನ್ನೊಂದು ಲಂಡನ್ ಮಹಾನಗರ ಆಗಿದೆ. ಯಾವ ರೀತಿ ಪಾಕಿಸ್ತಾನಿಂದ 1947-48ರಲ್ಲಿ ವಲಸೆ ಬಂದವ್ರನ್ನ ಬರಮಾಡ್ಕೊಂಡು ಅಪ್ಗೆಯಿಂದ ಬರಮಾಡ್ಕೊಂಡಿರುತ್ತೆ ಲಂಡನ್ ಅಲ್ಲಿ. ಇವತ್ತು ಅದು ದೊಡ್ಡ ಸಾಮಾಜಿಕ ಸಮಸ್ಯೆ ಆಗಿ ಕಾಡ್ತಾ ಇದೆ. ಇವತ್ತು 3/2 ಜನ ಇವತ್ತು ಅಲ್ಪಸಂಖ್ಯಾತರಲ್ಲಿದ್ದು ಲಂಡನ್ ಮಹಾನಗರದ 60% ಭೂಭಾಗವನ್ನ ನೀವು ಇಸ್ಲಾಮಿಕ್ ಸಿಟಿ ಅಂತ ಘೋಷಣೆ ಮಾಡಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಅಂಥದ್ದೇ ಸ್ಥಿತಿ ಇವತ್ತು ಕೇಂದ್ರ ನಗರ ಪಾಲಿಕೆಗೆ ಆಗ್ತದೆ, ಯಾವುದೇ ಸಂದೇಹ ಇಲ್ಲ. ಇನ್ನ ಉತ್ತರ ನಗರ ಪಾಲಿಕೆ ಅಂತ ನೋಡಿದಾಗ ಅಲ್ಲಿ ತೆಲುಗು ಭಾಷಿಕರು ಮತ್ತು ಉರ್ದು ಭಾಷಿಕರ ಪಾಲಿಕೆ ಆಗ್ತದೆ. ಹಾಗೆ ಪೂರ್ವ ಪಾಲಿಕೆ ಅಂತ ನೋಡಿದಾಗ ನೀವು ಅದು ತಮಿಳು ಮತ್ತು ಮಲಯಾಳಮು ಮತ್ತೆ ಉರ್ದು ಭಾಷಿಕರ ಪಾಲಿಕೆ ಆಗ್ತದೆ. ಹಾಗೆ ದಕ್ಷಿಣ ಪಾಲಿಕೆ ಅಂತ ಮಾಡಿದಾಗ ಉರ್ದು ತೆಲುಗು ಭಾಗಶಃ ಕನ್ನಡ ಕನ್ನಡ ಭಾಷಿಕರಿರ್ತಕ್ಕಂಥ ಪಾಲಿಕೆ ಆಗ್ತದೆ. ಪಶ್ಚಿಮ ಪಾಲಿಕೆ ಮಾತ್ರ ಕನ್ನಡಿಗರು ಬಹುಸಂಖ್ಯಾತರಾಗಿರ್ತಕ್ಕಂಥ ಒಂದು ಪಾಲಿಕೆ ಆಗುತ್ತೆ. ಆದ್ರೆ ನೀವು ಇದು ನೋಡಿದಾಗ ಯಾವ ರೀತಿ ಒಂದು ವೇಳೆ ಇದೇ ಜಾರಿಗೆ ಬಂದಿದ್ದೆ ಆದ್ರೆ 100ಕ್ಕೆ 100 ಒಂದೇ ಒಂದು ಅವಧಿಗೆ 4 ಪಾಲಿಕೆಗಳು ದಿವಾಳಿ ಆಗುತ್ತೆ. ಯಾವ ರೀತಿ ದೆಹಲಿ ಮಹಾನಗರವನ್ನ 3 ಪಾಲಿಕೆಗಳಾಗಿ ವಿಭಜನೆ ಮಾಡಿ ನಮ್ಮದೇ ಬಿಜೆಪಿ ಸರ್ಕಾರ ತುಂಬಾ ದೊಡ್ಡದಾದಂತ ರಾಜಧಾನಿ ತುಂಬಾ ದೊಡ್ಡದಾದಂತ ಬೃಹತ್ತಾದಂತ ಒಂದು ವಿಸ್ತೀರ್ಣವನ್ನು ಹೊಂದಿದಂತ ದೆಹಲಿ ಮಹಾನಗರವನ್ನ 3 ಪಾಲಿಕೆಗಳಂತ ಮಾಡಿದಾಗ ದಕ್ಷಿಣ ಪಾಲಿಕೆ ಆರ್ಥಿಕವಾಗಿ ಬಹಳ ಶ್ರೀಮಂತ ಪಾಲಿಕೆ ಆಯಿತು. ಉತ್ತರ ಮತ್ತು ಪೂರ್ವ ದೆಹಲಿಯ ಕಾರ್ಪೊರೇಷನ್ಗಳು ಆರ್ಥಿಕವಾಗಿ ತುಂಬಾ ದುಸ್ಥಿತಿಯನ್ನು ತಲುಪಿತು. ಆ 2 ಕಾರ್ಪೊರೇಷನ್ಗಳನ್ನ 3ನೇ ಅವಧಿಗೆ ಅಷ್ಟೊತ್ತಿಗೆ ಅದನ್ನ ದಿವಾಳಿ ಅಂದ್ರೆ ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡುವಂತ ಪರಿಸ್ಥಿತಿ ಬಂತು. ಅಲ್ಲಿ ಭೌಗೋಳಿಕ ಸಮಸ್ಯೆ ಜಾಸ್ತಿ ಆಯಿತು, ಪ್ರಾದೇಶಿಕ ಸಮಸ್ಯೆ ಜಾಸ್ತಿ ಆಯಿತು, ಸಾಮಾಜಿಕ ಸಮಸ್ಯೆ ಜಾಸ್ತಿ ಆಯಿತು, ಭಾಷಾ ಸಮಸ್ಯೆಗಳು ಜಾಸ್ತಿ ಆಯಿತು, ಧಾರ್ಮಿಕ ಸಮಸ್ಯೆಗಳು ಜಾಸ್ತಿ ಆಯಿತು. ಇದನ್ನೆಲ್ಲ ಮನಗಂಡು ಕೊನೆಗೆ ಆ 3 ಕಾರ್ಪೊರೇಷನ್ನ ಮಹಾಪೌರಗಳು ಮತ್ತು ಆಯುಕ್ತರು ಒಂದಾಗಿ ಒಂದು ನಿರ್ಣಯವನ್ನ ಮಾಡಿ 3 ಪಾಲಿಕೆಗಳು ಒಂದಾಗಬೇಕು ಅಂತ ಹೇಳಿ ಇವತ್ತು 3,40,00,000 ಜನಸಂಖ್ಯೆ
ಪಾಲಿಕೆ ಇರ್ತಕ್ಕಂಥ ದೆಹಲಿ ಮಹಾನಗರ ಪಾಲಿಕೆ ಒಂದನ್ನಾಗಿ ಮಾಡಿ ಇವತ್ತು ಅಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು. ಅದೇ ರೀತಿ ಮುಂಬೈ ಕೂಡ 2 ಕಾರ್ಪೊರೇಷನ್ ಅಂತ ಮಾಡಿ, ನವಿ ಮುಂಬೈ ಅಂತ ಒಂದು ಮಾಡಿ, ಬೃಹನ್ ಮುಂಬೈ ಕಾರ್ಪೊರೇಷನ್ ಅಂತ ಏನ್ ಮಾಡಿದ್ರು, ಅಲ್ಲಿ ಒಂದು ಕಾರ್ಪೊರೇಷನ್ ಆರ್ಥಿಕವಾಗಿ ತುಂಬಾ ಎಕನಾಮಿಕಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಯಿತು. ಆರ್ಥಿಕ ಅಸಮತೋಲನ ಜಾಸ್ತಿ ಆದ ಕಾರಣ ಮತ್ತೆ ಭಾಷಾ ಸಮಸ್ಯೆ ಮತ್ತೆ ಧಾರ್ಮಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಜಾಸ್ತಿ ಆಗಿ, ಪ್ರಾದೇಶಿಕ ಸಮಸ್ಯೆ ಜಾಸ್ತಿ ಆಗಿದ್ದರಿಂದ ಮತ್ತೆ ತಿರ್ಗಾ ಎರಡನ್ನು ಒಂದು ಮಾಡಿ ಇವತ್ತು ಬೃಹನ್ ಮುಂಬೈ ಕಾರ್ಪೊರೇಷನ್ ಅಂತ ಮಾಡಿದ್ದಾರೆ. ಅಲ್ಲಿ 2,70,00,000 ಜನಸಂಖ್ಯೆ ಇರ್ತಕ್ಕಂಥ 2,40,00,000 ಜನಸಂಖ್ಯೆ ಇರ್ತಕ್ಕಂಥ ದೆಹಲಿ ಮಹಾನಗರ ಪಾಲಿಕೆ ಒಂದೇ ಕಾರ್ಪೊರೇಷನ್ ಇದೆ. 1,70,00,000 ಜನಸಂಖ್ಯೆ ಇರ್ತಕ್ಕಂಥ ಕಲ್ಕತ್ತಾ ಮಹಾನಗರದ ಒಂದೇ ಪಾಲಿಕೆ ಇದೆ. 1,22,00,000 ಜನಸಂಖ್ಯೆ ಇರ್ತಕ್ಕಂಥ ಚೆನ್ನೈ ಮಹಾನಗರ ಒಂದೇ ಕಾರ್ಪೊರೇಷನ್ ಇದೆ. ಹಾಗೆ 1,12,00,000 ಜನಸಂಖ್ಯೆ ಇರ್ತಕ್ಕಂಥ ಹೈದರಾಬಾದ್ ನಗರದಲ್ಲಿ ಒಂದೇ ಕಾರ್ಪೊರೇಷನ್ ಇದೆ. ಆದರೆ 1,40,00,000 ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರು ಮಹಾನಗರದಲ್ಲಿ ಮಾತ್ರ ಇವರು ಛಿದ್ರ ಮಾಡಿ ಕನಕಪುರ ಪುರಸಭೆ, ಮಳವಳ್ಳಿ ಪುರಸಭೆ, ಮದ್ದೂರು ಪುರಸಭೆಗಳಿಗಿಂತಲೂ ಕೆಳಮಟ್ಟಕ್ಕೆ ಈ ಒಂದು ಬೆಂಗಳೂರು ಮಹಾನಗರವನ್ನ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಮಹಾನಗರದ ಪಾಲಿಕೆಗಳನ್ನು ತಗೊಂಡೋಗಿರ್ತಕ್ಕಂಥದ್ದು ನೋಡಿದಾಗ ಇವರು ರಾಜಕೀಯವಾಗಿ ತಮ್ಮ ಅಧಿಕಾರ ಹಿಡಿಲೇಬೇಕು ಅನ್ನೋ ಒಂದೇ ಏಕೈಕ ದುರುದ್ದೇಶದಿಂದ ಯಾವುದನ್ನ ಬೇಕಾದ್ರೂ ಯಾವ ಪ್ರದೇಶವನ್ನ ಬೇಕಾದ್ರೂ ಹೊಡಿಲಿಕ್ಕೆ ಸಿದ್ಧವಾಗಿದ್ದಾರೆ. ಯಾಕಂದ್ರೆ ಹೇಳಿ ಕಾಂಗ್ರೆಸ್ ಪಕ್ಷ ವಿಭಜನೆಯಲ್ಲಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದಾಗಿರ್ಬೇಕು ಅಂತ ಎಷ್ಟೇ ಒತ್ತಡಗಳು ಬಂದ್ರು, ಎಷ್ಟೇ ಜನ ಒತ್ತಾಯ, ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಬಾಲಗಂಗಾಧರ್ ತಿಲಕ್ ಇಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತವ್ರೆಲ್ಲರೂ, ಡಾಕ್ಟರ್ BR ಅಂಬೇಡ್ಕರ್ ಅಂತವ್ರೆಲ್ಲರೂ ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ತಮ್ಮ ಅಧಿಕಾರ ಲಾಲಸೆಗೋಸ್ಕರ ಅವತ್ತು ಭಾರತವನ್ನು ಛಿದ್ರ ಮಾಡಿದಂತ ಇತಿಹಾಸ ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಒಂದು ಅವರ ಒಂದು ಅಧಿಕಾರ ಲಾಲಸೆಗಾಗಿ ಇವತ್ತು ಬೆಂಗಳೂರು ಮಹಾನಗರವನ್ನು ಛಿದ್ರ ಮಾಡಿರ್ತಕ್ಕಂಥ. ಇವಾಗ BBMP ಗ್ರೇಟರ್ ಬೆಂಗಳೂರು ಆದ್ಮೇಲೆ ಖರ್ಚು ವೆಚ್ಚಗಳು ಎಷ್ಟು ಬರ್ತಾ ಇದೆ ಸರ್? ಎಷ್ಟೇ ಹೆಚ್ಚಾಗುತ್ತೆ ನೋಡಿ? ಈಗ 5 ಪಾಲಿಕೆಗಳು ಮಾಡಿದ ನಂತರ ಈ ಹಿಂದೆ ಇದ್ದಂತ ಸೆಪ್ಟೆಂಬರ್ 1ಕ್ಕಿಂತಲೂ ಮುಂಚೆ ಇದ್ದಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 2,028 ಜನ ಕೆಲಸ ಮಾಡ್ತಾ ಇದ್ರು. ಅಂದ್ರೆ 4ನೇ ದರ್ಜೆ ನೌಕರರಿಂದ ಹಿಡಿದು 3ನೇ ದರ್ಜೆ ನೌಕರು, ಎಲ್ಲರೂ ಸೇರಿದಾಗೆ ಅಂದ್ರೆ ಅಟೆಂಡರ್ಗಳು, ಗ್ಯಾಂಗ್ಮನ್ಗಳು, ವರ್ಕ್ ಇನ್ಸ್ಪೆಕ್ಟರ್ಗಳು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಹಾಗೆ ಜೂನಿಯರ್ ಇಂಜಿನಿಯರು, ಸೀನಿಯರ್ ಇಂಜಿನಿಯರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಸೇರಿದಾಗೆ ಚೀಫ್ ಇಂಜಿನಿಯರ್, ಡೆಪ್ಯೂಟಿ ಕಮಿಷನರ್, ಜಾಯಿಂಟ್ ಕಮಿಷನರ್ ತನಕ ನಮ್ಮಲ್ಲಿ BBMP ಅವರು ಇದ್ದಿದ್ದು 2,028 ಜನ ಕೆಲಸ ಮಾಡ್ತಾ ಇದ್ದಂಥದ್ದು. ಅದೇ ಇವತ್ತು 5 ಪಾಲಿಕೆಗಳಾಗಿ ಇದು ವಿಭಜನೆ ಆದ ನಂತರ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಕನಿಷ್ಠ 6,500 ಮಂದಿ ನೌಕರು ಬೇಕು. ಈಗ 2,028 ಜನರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೇವಲ ಅವರ ವೇತನ ಮತ್ತು ನಿವೃತ್ತಿ ಆಗಿರತಕ್ಕಂಥ ಪಿಂಚಣಿಗಳಿಗೆ ಮಾತ್ರ PF ESI ಕಟ್ಟಲಿಕ್ಕೆ ಪ್ರತಿ ತಿಂಗಳಿಗೆ 98 ಕೋಟಿ ರೂಪಾಯಿ ಅಷ್ಟನ್ನ ಖರ್ಚಾಗ್ತಾ ಇತ್ತು. ಅಂದ್ರೆ ವರ್ಷಕ್ಕೆ ಸುಮಾರು 1,100 ಕೋಟಿ ರೂಪಾಯಿ, 1,200 ಕೋಟಿ ರೂಪಾಯಿ ಅಷ್ಟನ್ನ ಖರ್ಚಾಗ್ತಾ ಇತ್ತು. ಇನ್ನ ಪೌರ ಕಾರ್ಮಿಕರಿಗೆ ಅಂತ ಹೇಳಿ ಇವತ್ತು 34 ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚಾಗ್ತಾ ಇರೋಂಥದ್ದು. ಅಂದ್ರೆ ಅದು ವರ್ಷಕ್ಕೆ 450 ಕೋಟಿ ರೂಪಾಯಿ ಅಷ್ಟು. ಆ 450 ಕೋಟಿ ರೂಪಾಯಿ ಜೊತೆಗೆ ಇಲ್ಲಿ 1,200 ಕೋಟಿ ಅಂದ್ರೆ 1,650 ಕೋಟಿ ರೂಪಾಯಿ ಅಷ್ಟು ಬರೀ ಕಾರ್ಮಿಕರ ವೇತನ ಮತ್ತೆ ಅವರ ಪಿಂಚಣಿಗೆ ಮತ್ತೆ ಅವರ PF ESI ಕಟ್ಟಲಿಕ್ಕೆ ಅಂತ ಆಗ್ತಾ ಇತ್ತು. ಅದೇ ಒಂದು ವೇಳೆ 6,500 ಜನ ಉದ್ಯೋಗಿಗಳು ಇವತ್ತು ಅವಶ್ಯಕತೆ ಇರ್ತಕ್ಕಂಥ 6,500 ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ಇವರು ಕಾಂಟ್ರಾಕ್ಟ್ ಬೇಸಿಸ್ ಅಂತಂದ್ರೆ ಗುತ್ತಿಗೆ ಆಧಾರದಲ್ಲಿ ತಗೊಂಬಂದ್ರು ಕೂಡ 6,500 ಅಂದ್ರೆ 2,028 ಜನ ಬಿಟ್ಟು ಇನ್ನು ಮಿಕ್ಕಿದ್ದು ಸುಮಾರು 4,000ಕ್ಕೂ ಹೆಚ್ಚು ಜನ ಏನ್ ನೌಕರರು ಬರ್ತಾರೆ. ಇವರಿಗೆ ಪ್ರತಿ ತಿಂಗಳು ಕನಿಷ್ಠ 250 ಕೋಟಿ ರೂಪಾಯಿ ಅಷ್ಟನ್ನ ಬರೀ ಪಾಲಿಕೆಯ ನೌಕರರ ವೇತನಗಳು ಬೇಕಾಗತ್ತೆ. ಆಗ 3,000 ಕೋಟಿ ರೂಪಾಯಿಗಿಂತೂ ಅಧಿಕ ಹಣ ವಾರ್ಷಿಕವಾಗಿ ಖರ್ಚಾಗತ್ತೆ. ನಮ್ಗೆ ಕಂದಾಯ, ನಮ್ಗೆ ಪಾಲಿಕೆಗಳು, ಅದು ವಿಶೇಷವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಅವಲಂಬಿಸಿರೋದೇನೆ ಆಸ್ತಿ ತೆರಿಗೆಯನ್ನ ಪ್ರಧಾನವಾಗಿ ಇಟ್ಕೊಂಡು, ಅದಾದ ನಂತರ ನಕ್ಷೆ ಮಂಜೂರಾತಿ ಶುಲ್ಕ, OFC, ಇದು ಅನುಮತಿ ಶುಲ್ಕ, ಈ ರೀತಿಯ ಶುಲ್ಕಗಳು ಅಲ್ಪ ಪ್ರಮಾಣದ ಬರುತ್ತೆ, ಜಾಹೀರಾತು ಶುಲ್ಕ, ಈ ರೀತಿ ಇವತ್ತು ಆಸ್ತಿ ತೆರಿಗೆಯನ್ನೇ ಅದ್ರ ಮೇಲೆ ಅವಲಂಬವಾಗಿರ್ತಕ್ಕಂಥ ಪಾಲಿಕೆಗಳು 3,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕೇವಲ ಪಾಲಿಕೆ ನೌಕರರ ವೇತನಗಳಿಗೆ, ಪಿಂಚಣಿಗಳಿಗೆ ಖರ್ಚು ಮಾಡುವಂತ ಸ್ಥಿತಿಗೆ ಬಂದ್ರೆ ಸಂಗ್ರಹ ಆಗೋ ಅಷ್ಟು ಆಸ್ತಿ ತೆರಿಗೆ ಕೇವಲ ಪಾಲಿಕೆಗಾಗತ್ತೆ. ಅಭಿವೃದ್ಧಿ ಕಾರ್ಯ ಬೇಡ, ₹1 ಖರ್ಚು ಮಾಡೋದೇ ಬೇಡ ಅನ್ಕೊಳ್ಳಿ. ಆದ್ರೆ ನಿರ್ವಹಣೆ ಕಾರ್ಯಗಳೇನಿದೆ, ಬೀದಿ ದೀಪಗಳ ನಿರ್ವಹಣೆ, ಉದ್ಯಾನವನಗಳ ನಿರ್ವಹಣೆ, ಕಟ್ಟಡಗಳ ನಿರ್ವಹಣೆ, ಅದಕ್ಕೇನ್ ಮಾಡ್ತಾರೆ ಇವರು? ಹಾಗಾಗಿ ಇವರು ಕಸ ವಿಲೇವಾರಿ ಕಾರ್ಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ಇವ್ರು ಮಾಡಿರ್ತಕ್ಕಂಥದ್ದು ಒಂದು ತುಘಲಕ್ ದರ್ಬಾರ್ನ ಮುಂದುವರೆದ ಭಾಗ. ಇಲ್ಲಿ ಇವತ್ತು ನಾವು 16ನೇ ಶತಮಾನದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಈ ತರ ದರ್ಬಾರ್ ನಡೆಸಿದ್ದು, ಹುಚ್ಚು ದರ್ಬಾರ್ ನಡೆಸಿದ ಅದೇ ದರ್ಬಾರನ್ನ ಇವತ್ತು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ನೇತೃತ್ವದ ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇವರಿಬ್ರು ನೋಡಿದಾಗ ಇವರಿಬ್ರು ಮೊಹಮ್ಮದ್ ಬಿನ್ ತುಘಲಕ್ನ
ಪುನರ್ಜನ್ಮಕ್ಕೆ ಏನೋ ಇವರು ಪುನರ್ಜನ್ಮದಲ್ಲಿ ಏನೋ ಬಂದಿದಾರ ಅಂತ ಒಂದು ಅನುಮಾನ ಅಂತೂ ನಮ್ಗೆ ಕಾಡ್ತಾ ಇದೆ. ಇವಾಗ ವಾರ್ಡ್ ವಿಂಗಡಣೆ ಆಗ್ತಾ ಇದೆ ಸರ್. ವಿಧಾನಸಭಾ ಕ್ಷೇತ್ರಗಳನ್ನ ಕಿತ್ತು ಒಂದ್ ಕಡೆ ಕಿತ್ತು ಇನ್ನೊಂದ್ ಕಡೆ ಅಂಟಿಸ್ತಾ ಇದ್ದಾರೆ. ಅದನ್ನ ಹೆಂಗೆ ಡಿಸೈನ್ ಮಾಡ್ತಾರೆ, ಹೆಂಗೆ ಅರ್ಥ ಮಾಡ್ಕೋಬೇಕು ಜನರು ಅದನ್ನ? ನೋಡಿ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಇವರು ರಾಜಕೀಯವಾಗಿ ಎಷ್ಟು ದುರಾಲೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಶಾಸಕರು ಆಯ್ಕೆಯಾಗಿ ಬರ್ತಾ ಇದ್ದಂತ ಪ್ರಮುಖವಾದಂತ 4 ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲಿ ಉದಾಹರಣೆಗೆ ಅಂತಂದ್ರೆ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರವನ್ನ 2 ಪಾಲಿಕೆಗೆ ಸೇರಿಸಿರ್ತಕ್ಕಂಥದ್ದು. ಅದರಲ್ಲಿ 8 ವಾರ್ಡ್ಗಳ ಪೈಕಿ 4 ವಾರ್ಡ್ಗಳನ್ನ ದಕ್ಷಿಣ ನಗರ ಪಾಲಿಕೆ, 4 ವಾರ್ಡ್ಗಳನ್ನ ಪದ್ಮನಾಭನಗರ ಉಪವಿಭಾಗ ಅಂತ ಕರೀತಾರೆ, ಅದನ್ನ 4 ದಕ್ಷಿಣ ಪಾಲಿಕೆಗೆ, ಬನಶಂಕರಿ ಉಪವಿಭಾಗ ಅಂತ ಇದ್ದದನ್ನ ಇವತ್ತು ಯಡಿಯೂರು ವಿಭಾಗ ಅಂತ ಮಾಡಿ ಅದನ್ನ ಪಶ್ಚಿಮ ಪಾಲಿಕೆಗೆ ಸೇರಿಸಿರ್ತಕ್ಕಂಥದ್ದು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರವನ್ನು 2 ಪಾಲಿಕೆಗಳಿಗೆ ಹರಿದು ಹಂಚಿಕೆ ಮಾಡಿರುವಂಥದ್ದು. ಅದಕ್ಕಿಂತಲೂ ಇನ್ನೊಂದು ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಸಹೋದರರಿಗೆ ತುಂಬಾ ದೊಡ್ಡ ಮಟ್ಟದ ಒಂದು ದ್ವೇಷದ ಮನೋಭಾವ ಹುಟ್ಟಾಕಿರ್ತಕ್ಕಂಥ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಯಾಕೆಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ 94,000 ಮತಗಳ ಅಂತರವನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಕೊಟ್ಟಂತ ಕ್ಷೇತ್ರ ಅದು. ಆ ಒಂದು ಕೋಪಕ್ಕೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವನ್ನ 3 ಪಾಲಿಕೆಗಳಿಗೆ ಹರಿದು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಅರವಿಂದ್ ಲಿಂಬಾವಳಿ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮಹದೇವಪುರ ವಿಧಾನಸಭಾ ಕ್ಷೇತ್ರವನ್ನು 2 ಪಾಲಿಕೆಗಳಿಗೆ ಹರಿದು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಇವರು ಮಾಡ್ತಾ ಇರ್ತಕ್ಕಂಥ ಗೊಂದಲು ಗೋಜಲುಗಳಿಗೆ ಮತ್ತು ಸೇಡಿನ ರಾಜಕಾರಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಒಂದು ವಿಶೇಷವಾಗಿ ನಮ್ಮಲ್ಲಿ BBMP ವ್ಯಾಪ್ತಿಯಲ್ಲಿ 1980 ಕಿಲೋಮೀಟರ್ ಉದ್ದದ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳಿದೆ. ಆರ್ಟಿರಿಯಲ್ ಅಂದ್ರೆ ಬಸ್ಗಳು ಸಂಚಾರ ಮಾಡುವ ಮುಖ್ಯ ರಸ್ತೆ, ಸಬ್ ಆರ್ಟಿರಿಯಲ್ ಅಂದ್ರೆ ಬಸ್ಗಳು ಸಂಚಾರ ಮಾಡಿದಿರೋ ಮುಖ್ಯ ರಸ್ತೆಗಳನ್ನ ಸಬ್ ಆರ್ಟಿರಿಯಲ್ ರಸ್ತೆಗಳಂತಾರೆ. ಅದು 1980 ಕಿಲೋಮೀಟರ್ ಇದ್ರೆ, ಇನ್ನ ಸುಮಾರು 1300-1400 ಕಿಲೋಮೀಟರ್ ಅಷ್ಟು ಉದ್ದದ ಮುಖ್ಯ ರಸ್ತೆಗಳಂದ್ರೆ ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆಗಳಿದೆ. ಅದನ್ನು ಹೊರತುಪಡಿಸಿದ್ರೆ 13,400 ಕಿಲೋಮೀಟರ್ ಉದ್ದದ ವಾರ್ಡರ್ ಮಟ್ಟದ ರಸ್ತೆಗಳು ಇರ್ತಕ್ಕಂಥದ್ದು. ನಾನು ಈ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳು ಅಂತಾನೆ ತಗೊಂಡಾಗ, ಉದಾಹರಣೆಗೆ ನಮ್ಮ ಕೃಷ್ಣರಾಜೇಂದ್ರ ರಸ್ತೆ ಅಂತ ಏನಿದೆ, ಅದು ಬನಶಂಕರಿಯಿಂದ ಶುರುವಾಗಿ ನಮ್ಮ ಅವಿನಿ ರೋಡ್ ತನಕ ಹೋಗಿ ಅಲ್ಲಿ ಎಂಡ್ ಆಗುತ್ತೆ. ಇದು 3 ಪಾಲಿಕೆಗೆ ಸೇರ್ಕೊಳ್ಳುತ್ತೆ. ಆ KR ರಸ್ತೆನ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಒಂದು ಪಾಲಿಕೆಯವರು ವೈಟ್ ಟಾಪಿಂಗ್ ಮಾಡಬೇಕು ಅಂತ ಮಾಡೋ, ಇನ್ನೊಬ್ರು ಡಾಂಬರೀಕರಣ ಮಾಡಬೇಕು ಅಂತ ನಿರ್ಣಯ ತಗೊಂಡ್ರೆ ಆ ರಸ್ತೆ ಕತೆ ಏನು? ಆ 3 ಪಾಲಿಕೆಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇದೆ? ಈ ತರ ರಸ್ತೆಗಳನ್ನ, ಆರ್ಟಿರಿಯಲ್ ರಸ್ತೆಗಳನ್ನ 2 ಅಥವಾ 3 ಪಾಲಿಕೆಗಳು, ಎಲ್ಲ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳು 100ಕ್ಕೆ 100 2 ಅಥವಾ 3 ಪಾಲಿಕೆಗಳಿಗೆ ಹರಿದು ಹಂಚೋಗಿರ್ತಕ್ಕಂಥ ಅದರ ಅಭಿವೃದ್ಧಿ ಹೇಗೆ ಅನ್ನೋದು ಒಂದು. 842 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ರಾಜಕಾಲುವೆಗಳು ಇವತ್ತು ಈ 5 ಪಾಲಿಕೆಗಳಲ್ಲಿ ಏನು ಹರಿದು ಹಂಚೋಗಿದೆ. ಅದರ ಅಭಿವೃದ್ಧಿ ಕಾರ್ಯ ಒಬ್ರು ಡಿಸಿಲ್ಟ್ ಮಾಡಬೇಕು ಅಂತ ಒಬ್ರು ತಗೊಂಡ್ರೆ, ಇನ್ನೊಬ್ರು ಪುನಶ್ಚೇತನ ಕಾರ್ಯ ಅಂತ ಒಬ್ರು ತಗೊಂಡ್ರೆ, ಅದು ಇನ್ನೊಬ್ಬ ಮರು ಅಭಿವೃದ್ಧಿ ಅಂತ ಇನ್ನೊಬ್ರು ತಗೊಂಡ್ರೆ ಅದರ ಕತೆ ಏನು? ವಿಶೇಷವಾಗಿ ರಾಜಕಾಲುವೆಗಳಿಗೆ ಸಂಬಂಧಪಟ್ಟಂಗೆ 4 ಕಣಿವೆಗಳೇನಿದೆ, 4 ಕಣಿವೆಗಳು, ಅದನ್ನ ಕಣಿವೆಯಿಂದ ಕಣಿವೆಗೆ ಸಂಪರ್ಕ ಕಲ್ಪಿಸೋದನ್ನ ಬೃಹತ್ ನೀರುಗಾಲುವೆ ಅಂತಾರೆ. ಅದನ್ನ ಪ್ರೈಮರಿ ಡ್ರೈನ್ ಅಂತ ಕರೀತಾರೆ. ಅದು ಚಲಘಟ್ಟ ಕಣಿವೆ, ವೃಷಭಾವತಿ ಕಣಿವೆ, ಹೆಬ್ಬಾಳ ಮತ್ತು ಕೋರಮಂಗಲ ಕಣಿವೆ ಅಂತ ಇರುವಂತದ್ದು. ಅದನ್ನ ಅದ್ರ ಜೊತೆಗೆ ಸೆಕೆಂಡರಿ ಡ್ರೈನ್ ಅಂತಂದ್ರೆ ಕಣಿವೆಯಿಂದ ಕೆರೆಗಳಿಗೆ ಸಂಪರ್ಕ ಕಲ್ಪಿಸುವಂತದನ್ನ ಸೆಕೆಂಡರಿ ಡ್ರೈನ್ ಅಂತಾರೆ. ಈ 2 ವಿಧದ, ಇನ್ನ ಟೆರಿಷರಿ ಡ್ರೈನ್ ಅಂದ್ರೆ ಅದು ಕೆರೆಯಿಂದ ಕೆರೆಗೆ ಸಂಪರ್ಕ ಕಲ್ಪಿಸುವಂತ ಕಾಲುವೆಗಳನ್ನ ಟೆರಿಷರಿ ಡ್ರೈನ್ ಅಂತ ಕರೀತಾರೆ. ಈ ನಾನು ಕೇಳೋದು ಪ್ರೈಮರಿ ಡ್ರೈನ್ ಮತ್ತೆ ಸೆಕೆಂಡರಿ ಡ್ರೈನ್ ಅಭಿವೃದ್ಧಿ ಮಾಡೋದಕ್ಕೆ ನೀವು ಮಾಡಿರ್ತಕ್ಕಂಥ ಯೋಜನೆಗಳೇನು, ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಯಾವ ರೀತಿ ಗೋಜಲ ಆಗಿದೆ ಅಂತ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ. ಇವತ್ತವರೆಗೂ ಈ ಪಾಲಿಕೆ ರಚನೆಯಾಗಿ 5 ಪಾಲಿಕೆಗಳ ರಚನೆಯಾಗಿ ಈಗ 3ನೇ ತಿಂಗಳು ನಡೀತಾ ಇದೆ. ಈವರೆಗೂ ಈ 4 ವಿಧಾನಸಭಾ ಕ್ಷೇತ್ರಗಳು ಏನು ಮಹದೇವಪುರ, ಪದ್ಮನಾಭನಗರ, ದಾಸರಳ್ಳಿ ಮತ್ತೆ ರಾಜರಾಜೇಶ್ವರಿ ನಗರ ಏನು ಒಂದು 3 ಪಾಲಿಕೆಗಳಿಗೆ, 3 ವಿಧಾನಸಭಾ ಕ್ಷೇತ್ರ 2 ಕಾರ್ಪೊರೇಷನ್ ಹರಿದು ಹಂಚಿಕೆ ಆಗಿದೆ. ಅಲ್ಲಿನ ಗ್ಯಾಂಗ್ ಮನ್ಗಳಿಗೆ, ವರ್ಕ್ ಇನ್ಸ್ಪೆಕ್ಟರ್ಗಳಿಗೆ, ಜೂನಿಯರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ, ಜೆಇಗೆ, ಎಇಗಳಿಗೆ, FDAಗಳಿಗೆ, SDAಗಳಿಗೆ ಈ ಕ್ಷಣ ತನಕ ವೇತನ ಇವ್ರು ಬಿಡುಗಡೆ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನ ಸಾಫ್ಟ್ವೇರ್ ತಯಾರು ಮಾಡಿಲ್ಲ. ಇವರು ಬೇಕಾದ್ರೆ ನೋಡ್ಬೋದು, ಬೇಕಾದ್ರೆ ನಿಮ್ ಮುಂದೆ ಬೇಕಾದ್ರೆ 10 ಜನ ನೌಕರನ್ನ ಕರ್ನಿಸಿ ಈ 5 ಪಾಲಿಕೆಗಳನ್ನು ರಚನೆ ಮಾಡೋದಕ್ಕಿದ್ದಷ್ಟು ಉತ್ಸಾಹ ಈ ಒಂದು ಅಧಿಕಾರ ಪ್ರತ್ಯಯ ಯೋಜನೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳು, ಹಾಗೆ ತಂತ್ರಾಂಶಗಳನ್ನ ಸರಿಪಡಿಸುವಂತದ್ರಲ್ಲಿರ್ತಕ್ಕಂಥ ಲೋಪದೋಷಗಳು, ಹಾಗೆ ಹಣಕಾಸು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೋಪದೋಷಗಳನ್ನ ಸರಿ ಮಾಡುವಂತ ಉತ್ಸಾಹ ಇಲ್ಲಿರ್ತಕ್ಕಂಥ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇಲ್ಲ. ಅದನ್ನ ಪ್ರಶ್ನೆ ಮಾಡುವಂತದ್ರಲ್ಲೂ ಕೂಡ ನಾವು ಕೂಡ ಎಲ್ಲ ವಿಫಲವಾಗ್ತಾ ಇದೀವಿ ಅಂತ ನಾವು ಹೇಳಕ್ ಇಷ್ಟ. ಸರ್, ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, BBMP ಚುನಾವಣೆ ಮಾಡ್ತಾರ ಸರ್? 100ಕ್ಕೆ 100 ನಾನು ನಿಮ್ಗೆ ಹೇಳ್ತೀನಿ. ಬೇಕಾದ್ರೆ ನಿಮ್ಮ ವಾಹಿನಿಯಲ್ಲಿ 1000 ಜನ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. 2028 ಫೆಬ್ರವರಿ ತಿಂಗಳ ತನಕ ಇವರು ಚುನಾವಣೆ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾತಕ್ಕೆ ಅಂತಂದ್ರೆ ವಿಧಾನಸಭೆ ಚುನಾವಣೆ ಬೇರೆ ಬೇರೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಡೆಸ್ಬೋದು, ಆದ್ರೆ ಸ್ಥಳೀಯ ಸಂಸ್ಥೆಗಳು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇದು ಮೆಟ್ರೋಪಾಲಿಟನ್ ಸಿಟಿ.
ಬೆಂಗಳೂರು ಭಾರತ ದೇಶದ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ವಿಶ್ವದ ನಗರ. ಹಾಗಾಗಿ ಭಾರತದ IT ಕ್ಯಾಪಿಟಲ್ ಅಂತ ಕರಿತೀವಿ ಬೆಂಗಳೂರು ಮಹಾನಗರ. ಇಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಎಲ್ಲಿ ಮಹಾಪೌರರ ಆಡಳಿತ ಇರುತ್ತೆ ಅಂತ ಸಂಸ್ಥೆಗಳಲ್ಲಿ ಸಾಮಾನ್ಯದ ಕಟ್ಟಡಗಳಲ್ಲಿ ಇವರು ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು DK ಶಿವಕುಮಾರ್ ಅವರು ಮಾತು ಹೇಳ್ತಾರೆ, ಅಲ್ಲಿ ಕೇಂದ್ರದಲ್ಲಿ ಇರ್ತಕ್ಕಂಥ ಹಳೆ ಕೆಂಪೇಗೌಡ ಪುರಸಭಾಂಗಣದಲ್ಲಿ 2 ದಿನಗಳ ತರ ಒಂದೊಂದು ಸಭೆ ನಡೆಸ್ತೀವಿ ಅಂತ ಹೇಳ್ತಾರೆ. ಹುಚ್ಚು ಅದು ಒಂದು ಸ್ವಲ್ಪ ಕೂಡ ಇದ್ರ ಬಗ್ಗೆ ಯೋಚನೆ ಅಥವಾ ಇದ್ರ ಬಗ್ಗೆ ವಿಷಯದ ಜ್ಞಾನ ಇಲ್ಲದೆ ಮಾತಾಡಿರ್ತಕ್ಕಂಥ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾತಕ್ಕೆ ಅಂತಂದ್ರೆ ಮಹಾಪೌರು ಕೂತ್ಕೊಳ್ಳುವಂತ ಮೀಟಿಂಗ್ ನಡೆಯುವಂತ ಹಾಲಿನ ಸಭಾಂಗಣ ಇರುತ್ತೆ, ಅದು ತ್ರಿಭುಜಾಕಾರದ ಆಕೃತಿಯಲ್ಲಿ ಇರಬೇಕು. ಯಾಕೆ ಅಂತಂದ್ರೆ ಮಹಾಪೌರು ಕೂತ್ಕೊಂಡ ಎಡಗಡೆ ಬಡಗಡೆ ಯಾರು ಕಾಣಿಸ್ಬಾರ್ದು, ಎಲ್ಲ ಪ್ರತಿಯೊಬ್ರು ಅವರ ಕಣ್ಣ ಎದುರುಗಡೆ ಕಾಣಿಸ್ತಾ ಇರಬೇಕು. ಅವರ ಎಡಭಾಗದಲ್ಲಿ ಆಯುಕ್ತರು, ಬಲಭಾಗದಲ್ಲಿ ಉಪಮಹಾಪೌರು ಕೂತ್ಕೊಳ್ಳೋದು ಬಿಟ್ರೆ ಮಿಕ್ದವ್ರು ರೆಕಾರ್ಡಿಂಗ್ ಆಫೀಸರ್ ಇಂದ ಹಿಡಿದು ಪ್ರೊಸೀಡಿಂಗ್ಸ್ ಆಫೀಸರ್ ಇಂದ ಹಿಡಿದು ಅಧಿಕಾರಿಗಳು ಗ್ಯಾಲರಿ ಇರ್ಬೋದು, ಮೀಡಿಯಾ ಗ್ಯಾಲರಿ ಇರ್ಬೋದು, ಅಥವಾ ಪಾಲಿಕೆ ಸದಸ್ಯರು ಎಲ್ಲ ಅವ್ರ ಕಣ್ಣು ಕಾಣಿಸಂಗಿರ್ಬೇಕು. ಅದು ಮೊದಲನೇದು. ಎರಡನೇದು, ಆ ಕಟ್ಟಡ ಎಲ್ಲಿದೆ, ಇವಾಗ ತಾನೇ ಜಾಗ ಗುರ್ತಿಸಿದಾರೆ, ಇನ್ನು ಅದು ಅದಕ್ಕೆ ಹಸ್ತಾಂತರ ಮಾಡಬೇಕು ಕಾರ್ಪೊರೇಷನ್ಗಳಿಗೆ. ಅಲ್ಲಿ ಕಟ್ಟಡಗಳು ನಿರ್ಮಾಣ ಮಾಡಬೇಕು. ತ್ರಿಭುಜಾಕಾರದ ಕಟ್ಟಡಗಳನ್ನ ಅವರು ನಿರ್ಮಾಣ ಒಂದು ಸಭಾಂಗಣವನ್ನು ಮಾಡಬೇಕು. ಮೀಟಿಂಗ್ ಕನಿಷ್ಠ ತಿಂಗಳಿಗೆ 2 ದಿನ ನಡೆಯುತ್ತೆ. ಒಂದು ಪಾಲಿಕೆ ಸಭೆ ನಡೆಯುವಂಥದ್ದು, ಅದಕ್ಕೆ ಹಿಂದಿನ ದಿನ ವಿಷಯಾಧಾರಿತ ಸಭೆ ನಡೆಯುತ್ತೆ, ಸಬ್ಜೆಕ್ಟ್ ಮೀಟಿಂಗ್ ಅಂತ ಕರಿತೀವಿ. ಆ 2 ದಿನಗಳ ಸಭೆ ನಡೆಯುವಂತ ಸಂದರ್ಭದಲ್ಲಿ ಉದಾಹರಣೆ ಪಶ್ಚಿಮ ಪಾಲಿಕೆಗೆ 112 ಜನ ಕಾರ್ಪೊರೇಟರ್ಗಳಿದ್ರೆ ತಲಾ 10 ಜನರಿಗೆ ಒಬ್ಬ ನಾಮನಿರ್ದೇಶಿತ ಸದಸ್ಯಂತರ 11 ಜನ ಬರ್ತಾರೆ, 123 ಜನ ಆಯ್ತು ಅಂದ್ರೆ ಅಲ್ಲಿ ಆ ಒಂದು ಸಭೆಗೆ ಅಪೇಕ್ಷಿತ ಯಾರ್ಯಾರು ಅಂತಂದ್ರೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಹಾಗೆ ರಾಜ್ಯ ಮಟ್ಟದ ಮತ್ತು ಕೇಂದ್ರ ಮಟ್ಟದ ರಾಷ್ಟ್ರ ಮಟ್ಟದ ಸಚಿವ ಸಂಪುಟದ ಸ್ಥಾನಮಾನ ಹೊಂದಿರತಕ್ಕಂಥ ಅಧ್ಯಕ್ಷರುಗಳು, ನಿಗಮ ಮಂಡಳಿಗಳ ಅಧ್ಯಕ್ಷರು ಅಪೇಕ್ಷಿಸಿರ್ತಾರೆ. ಕನಿಷ್ಠ 150 ಆಸನಗಳಿರ್ತಕ್ಕಂಥ ಒಂದು ಸಭಾಂಗಣ ಮೊದಲು ಇವರಿಗೆ, ಜನಪ್ರತಿನಿಧಿಗಳಿಗೆ. ಅದರ ಹಿಂಭಾಗದಲ್ಲಿ ಸದಸ್ಯರು ಮಾತಾಡುವಂತ ವಿಷಯಗಳಿಗೆ ಸಂಬಂಧಪಟ್ಟ ಅಧಿಕಾರಿಯನ್ನು ಉತ್ತರ ಕೊಡಬೇಕಾಗಿರುತ್ತೆ. ಹಾಗಾಗಿ ಚೀಫ್ ಇಂಜಿನಿಯರ್ ಮೇಲ್ಪಟ್ಟಿರ್ತಕ್ಕಂಥ ಚೀಫ್ ಇಂಜಿನಿಯರ್ಗಳು, ಡೆಪ್ಯೂಟಿ ಕಮಿಷನರು, ಜಾಯಿಂಟ್ ಕಮಿಷನರು, ಸ್ಪೆಷಲ್ ಕಮಿಷನರು, ಈ ರೀತಿಯ ಅಧಿಕಾರಿಗಳು, ರೆವಿನ್ಯೂ ಆಫೀಸರ್ಗಳು, ಈ ರೀತಿಯ ಅಧಿಕಾರಿಗಳು ಕೂತ್ಕೊಳ್ಳೋಕೆ ಒಂದು ಕನಿಷ್ಠ 30 ಜನರು ಕೂತ್ಕೊಳ್ಳುವಂತ ಆಫೀಸರ್ಸ್ ಗ್ಯಾಲರಿ ಇರಬೇಕು. ಮೇಲ್ಗಡೆಗೆ ಮೀಡಿಯಾ ಗ್ಯಾಲರಿ ಇರಬೇಕು, ಮೀಡಿಯಾಗಳಿಗೆ ಯಾಕಂದ್ರೆ ಚಿತ್ರೀಕರಣ ಮಾಡ್ಲಿಕ್ಕೆ ಅಂತ. ಇದೆಲ್ಲ ಆಯ್ತು ಅಂತಂದ್ರೆ ಆ 2 ದಿನ ಕನಿಷ್ಠ 2 ದಿನ ಏನು ಸಭೆ ನಡೆಯುತ್ತೆ, ಅಲ್ಲಿ ಅವ್ರಿಗೆ ಊಟೋಪಚಾರಕ್ಕೆ ಅಂತ ಹೇಳಿ, ಉಪಹಾರಕ್ಕೆ ಮತ್ತೆ ಊಟಕ್ಕೆ ಅಂತ ಹೇಳಿ ಅದೊಂದು ಡೈನಿಂಗ್ ಹಾಲ್ ಹೊಂದಿರಬೇಕು. ಇದು ಬಿಟ್ಟು ಹೊರತುಪಡಿಸ್ತು ಅಂತಂದ್ರೆ ಮಹಾಪೌರಿಗೆ ವಿಶಾಲವಾದಂಥ ಕೊಠಡಿ ಇರಬೇಕು. 50 ರಿಂದ 60 ಜನ ಕೂತ್ಕೊಳ್ಳೋ ಆಸನ ವ್ಯವಸ್ಥೆ ಇರತಕ್ಕಂಥ ಕೊಠಡಿ, ಅವರ ಆಪ್ತ ಸಹಾಯಕರ ವರ್ಗಕ್ಕೆ ಒಂದು ಕೊಠಡಿ, ಇವರ ಆಂಟಿ ಚೇಂಬರ್ ಇವ್ರದ್ದು ಪ್ರತ್ಯೇಕವಾದಂತಹ ಒಂದು ಕೊಠಡಿ, ಇಷ್ಟಿರುವಂಥದ್ದು ಇರಬೇಕು. ಉಪಮಹಾಪೌರಿಗೆ ಇರಬೇಕು. ಹಾಗೆ ಆಡಳಿತ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕರಿಗೆ ಕನಿಷ್ಠ ಒಂದು 15 ರಿಂದ 20 ಜನ ಕೂತ್ಕೊಳ್ಳುವಂತ ಕೊಠಡಿ ಇರಬೇಕು. ಅದಕ್ಕೆ ಅವರಿಗೆ ಒಂದು ಆಂಟಿ ಚೇಂಬರ್ ಇರಬೇಕು. ಅವರ ಸಹಾಯಕರು, ಆಪ್ತ ಸಹಾಯಕರು, ಆ ವರ್ಗ ಅಧಿಕಾರಿಗಳ ವರ್ಗಕ್ಕೆ ಒಂದು ಕೊಠಡಿಗಳಿರಬೇಕು. ಇವತ್ತು 8 ಕಮಿಟಿಗಳು ಮಾಡ್ತೀನಿ ಅಂತ ಹೇಳಿದ ಸ್ಟ್ಯಾಂಡಿಂಗ್ ಕಮಿಟಿ, 12 ಇತ್ತು ಮುಂಚೆ, 8 ಸ್ಟ್ಯಾಂಡಿಂಗ್ ಕಮಿಟಿ ಅಂತ ತಿಳ್ಕೊಂಡು 8 ಸ್ಟ್ಯಾಂಡಿಂಗ್ ಕಮಿಟಿಗೆ ಕನಿಷ್ಠ 20 ಜನ ಕೂತ್ಕೊಳ್ಳುವಂತ ಒಂದು ಕೊಠಡಿ ಇರಬೇಕು. ಅದು ಪ್ರತ್ಯೇಕವಾದಂತಹ ಒಂದು ಕೊಠಡಿ ಇರಬೇಕು. ಅವರ ಸಹಾಯಕರು, ಆಪ್ತ ಸಹಾಯಕರು ವರ್ಗಕ್ಕೆ ಒಂದು ಕೊಠಡಿ ಇರಬೇಕು. ಹಾಗೆ ಪ್ರತಿಯೊಂದು ಕಾರ್ಪೊರೇಷನ್ಗೆ ಒಬ್ಬ ಕೌನ್ಸಿಲ್ ಸೆಕ್ರೆಟರಿ ಇರ್ತಾನೆ. ಕೌನ್ಸಿಲ್ ಸೆಕ್ರೆಟರಿ, ಆ ಕೌನ್ಸಿಲ್ ಸೆಕ್ರೆಟರಿಗೆ ಒಬ್ಬ ಅಸಿಸ್ಟೆಂಟ್ ಸೆಕ್ರೆಟರಿ. ಯಾಕೆ ಅಂತಾರೆ, ಪ್ರತಿಯೊಂದು ಕೌನ್ಸಿಲ್ ಸಭೆಯನ್ನ ನಿರ್ಣಯ ಮಾಡೋದು ಕೌನ್ಸಿಲ್ ಸೆಕ್ರೆಟರಿ ಇರ್ತಾನೆ. ಮತ್ತೆ ಆಯುಕ್ತರ ಅನುಮೋದನೆಗೆ ಹೋಗುವಂತ ಪ್ರತಿಯೊಂದು ಕಡತ ಕೌನ್ಸಿಲ್ ಸೆಕ್ರೆಟರಿ ಕಚೇರಿಯಲ್ಲಿ ರೆಕಾರ್ಡ್ ಆಗಿ ಅದು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನ ಅವ್ರು ದಾಖಲು ಮಾಡ್ಕೊಂಡ ನಂತರ ಕಮಿಷನರ್ ಕಳಿಸ್ಬೇಕಾಗತ್ತೆ. ಅದು ಒಂದು ರೆಕಾರ್ಡ್ ರೂಮ್ ಅಂತ ಸಪರೇಟ್ ಆಗಿ ದಾಖಲೆಗಳ ಒಂದು ಕೊಠಡಿ ಪ್ರತ್ಯೇಕ ಆಗಿರಬೇಕು. ಪ್ರತಿಯೊಂದು ಕಾರ್ಪೊರೇಷನ್ಗೆ ಲೀಗಲ್ ಸೆಲ್ ಅಂತ ಕಾನೂನು ಕೋಶ ಪ್ರತ್ಯೇಕ ಆಗಿರ್ಬೇಕು. ಕನಿಷ್ಠ ಬರೀ 15 ಜನ ವಕೀಲರು ಅಂದ್ರೆ ಕಾನೂನು ಕೋಶದ ಮುಖ್ಯಸ್ಥರು, ಉಪಮುಖ್ಯಸ್ಥರು ಸೇರಿದಂಗೆ 15 ಜನ ಅಂದ್ರೆ ಅವ್ರಿಗೊಂದು ಕೊಠಡಿಗಳು, ದೊಡ್ಡದಾಗಿರುವಂತ ಕೊಠಡಿಗಳಿರ್ಬೇಕು. ಈ ರೀತಿ ಮಹಾಪೌರ್ ಇರುವಂತ ಕಡೆಗೆ ಆಯುಕ್ತರು ಇರಬೇಕು. ಮತ್ತೆ ಪಾಲಿಕೆ ಪ್ರಮುಖ 17 ಇಲಾಖೆಗಳಿಗೆ ಸಂಬಂಧಪಟ್ಟ ವಿಶೇಷ ಆಯುಕ್ತರು ಅಥವಾ ಮುಖ್ಯ ಅಭಿಯಂತರು, ಕೆರೆಗಳಿಗೆ ವಿಶೇಷ ಆಯುಕ್ತರಿಲ್ಲ, ಚೀಫ್ ಇಂಜಿನಿಯರ್ ಇರ್ತಾರೆ, ಬೇರೆ ಯೋಜನೆ ವಿಭಾಗಕ್ಕೆ ಇರ್ತಾರೆ. ಈ ಕೊಠಡಿಗಳೆಲ್ಲ ಮಹಾಪೌರ ಕೊಠಡಿಗೆ ಹತ್ತಿರದಲ್ಲೇ ಇರ್ಬೇಕಾಗುವಂಥದ್ದು. ಹಾಗಾಗಿ ಕನಿಷ್ಠ 50,000 ಚದರಡಿಗಳಷ್ಟು ವಿಸ್ತೀರ್ಣದ ಕಟ್ಟಡ ಇವ್ರು ನಿರ್ಮಾಣ ಮಾಡಬೇಕು. ತಿಂಗಳಿಗೆ 2 ದಿನ ಏನು ಮೀಟಿಂಗ್ ನಡೆಯುತ್ತೆ, ಅವತ್ತು ಕಾರ್ಪೊರೇಟರ್ಸು ಆರಂಭದಲ್ಲಂತೂ 100ಕ್ಕೆ 90-95 ಅಟೆಂಡೆನ್ಸ್ ಇರ್ತದೆ. ಅಧಿಕಾರಿಗಳಂತೂ 100ಕ್ಕೆ 100 ಇರ್ತಾರೆ. ಯಾಕಂದ್ರೆ ಅವರು ಅಟೆಂಡ್ ಆಗದೆ ಸದಸ್ಯ ಕೇಳುವಂತ ಪ್ರಶ್ನೆಗಳಿಗೆ ಅವರು ಅಲ್ಲಿ ಪ್ರಸ್ತಾಪ ಮಾಡುವಂತ ವಿಷಯಕ್ಕೆ ಸಂಬಂಧಪಟ್ಟ ಉತ್ತರ ಕೊಡ್ಲಿಕ್ಕೆ ಅಧಿಕಾರಿಗಳಿರ್ಬೇಕು. ಅವ್ರು 100ಕ್ಕೆ 100 ಅವರು ಅಟೆಂಡೆನ್ಸ್ ಇದ್ದೇ ಇರುತ್ತೆ. ನಮ್ಮ ಮಾಧ್ಯಮದವರು ಸಹಜವಾಗಿ ಎಲ್ಲರೂ ಬಂದಿರ್ತಾರೆ. ಕನಿಷ್ಠ 250 ರಿಂದ 300 ವಾಹನಗಳ ನಿಲುಗಡೆಗೆ ಅವಕಾಶ ಇರಬೇಕು. ಇದು ಎಲ್ಲಿದೆ ಅನ್ನೋದು DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಹೇಳಬೇಕು. ಬನಶಂಕರಿಯಲ್ಲಿ ಒಂದು ಜಾಗವನ್ನ ನೋಡಿದ್ದಾರೆ. ಹಾಗೆ ಪಶ್ಚಿಮ ಪಾಲಿಕೆಗೆ ಒಂದು 10 ಗುಪ್ಪೆನಲ್ಲಿ ಒಂದು ಜಾಗ ನೋಡಿದ್ದಾರೆ. ಹಾಗೆ 4 ಜಾಗಗಳು ನೋಡಿದ್ದಾರೆ. ಆದ್ರೆ ಅದನ್ನ
ಕಂದಾಯ ಇಲಾಖೆಯಿಂದ ಅಧಿಕೃತವಾಗಿ ಪಾಲಿಕೆಗೆ ಹಸ್ತಾಂತರ ಆಗ್ಬೇಕು ಅಂದ್ರೆ ಇವರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ, ಕ್ಯಾಬಿನೆಟ್ ತೀರ್ಮಾನ ಆದ ನಂತರ ಅವರು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಹಸ್ತಾಂತರ ಮಾಡಬೇಕು. ಈ ಪ್ರಕ್ರಿಯೆ ಮುಗಿದು ಇವರು ಟೆಂಡರ್ ಕರೆದ್ರೆ, ಇವತ್ತು 4 ಕಾರ್ಪೊರೇಷನ್ಗಳಿಗೆ ಕಟ್ಟಡ ಕಟ್ಟಕ್ಕೆ 25 ಕೋಟಿ ಪ್ರಾರಂಭಿಕ ಹಂತದ ಮೊದಲನೇ ಹಂತದ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಟೆಂಡರ್ ಕರೆದಾಗ 10 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಮೊತ್ತದ ಟೆಂಡರ್ ಪ್ರಕ್ರಿಯೆ ಅಂದ್ರೆ KTPP ಆದ ಇದರಲ್ಲೇ ಕರಿಬೇಕು. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತ ಏನ್ ಕರಿತೀವಿ, ಅಥವಾ ಕನ್ನಡದಲ್ಲಿ ಸಣ್ಣದಾಗಿ ಪಾರದರ್ಶಕ ಕಾಯ್ದೆ ಅಂತ ಏನ್ ಕರಿತೀವಿ, ಅದರ ಆಧಾರದಲ್ಲಿ ಕರಿಬೇಕು. ಕನಿಷ್ಠ 45 ದಿನಗಳ ಕಾಲಾವಕಾಶ ಇರ್ತದೆ ಟೆಂಡರ್ ಪ್ರಕ್ರಿಯೆಯಲ್ಲಿ. ಆ 45 ದಿನಗಳ ಟೆಂಡರ್ ಪ್ರಕ್ರಿಯೆ ಮುಗಿದು ತಾಂತ್ರಿಕ ಬಿಡ್ ಓಪನ್ ಮಾಡಬೇಕು. ಅದು ಅದಾದ್ಮೇಲೆ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಆಗಬೇಕು. ಅದಾದ್ಮೇಲೆ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಬೇಕು. ಇದೆಲ್ಲ ಮಾಡಿ ಕಾರ್ಯಾದೇಶ ಸಮರೋಪಾದಿಯಲ್ಲಿ ಮಾಡಿದ್ರು ಕೂಡ 3 ತಿಂಗಳ ಕಾಲ ಹಿಡಿಯುತ್ತೆ. ಅದಾದ ನಂತರ ಕಟ್ಟಡ ನಿರ್ಮಾಣ ಮಾರನೇ ದಿವಸನೇ ಅವನು ಶುರು ಮಾಡಿದ್ಬಿಟ್ರು ಕೂಡ 2 ವರ್ಷ ಕಡಿಮೆ ಆಗಲ್ಲ. ಪೀಠೋಪಕರಣಗಳಾಗಬೇಕು, ಫರ್ನಿಚರ್ಸ್, ಫಿಕ್ಚರ್ಸ್ ಇದೆಲ್ಲ ಆಗೋಷ್ಟರೊಳಗೆ ಕನಿಷ್ಠ 2.5 ವರ್ಷ ಆಗುತ್ತೆ. ಹಾಗಾಗಿ ಇವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇವರು 2028 ಫೆಬ್ರವರಿ ತನಕ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇವರು DK ಶಿವಕುಮಾರ್ ಅವರು ಅಂದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಕೆಂಪೇಗೌಡ ಪೌರಸಭಾಂಗಣದಲ್ಲಿ 2 ದಿನ ಅವಕಾಶ ಮಾಡಿಕೊಡ್ತೀವಿ ಅಂದ್ರೆ, ಇನ್ನ ಉಳಿದಂತ 4 ಪಾಲಿಕೆಗಳನ್ನ ಈಗಾಗಲೇ ಹೇಳಿದಾಗೆ ಮೇಯರು, ಡೆಪ್ಯೂಟಿ ಮೇಯರು, ರೂಲಿಂಗ್ ಪಾರ್ಟಿ ಲೀಡರು, ಅಪೋಸಿಷನ್ ಲೀಡರು ಸೇರಿದಾಗೆ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಸೇರಿದಾಗೆ ಅವರು ಏನು ಒಂದೊಂದು ಕಡೆ ರೂಮ್ಗಳು ಮಾಡಿ ಹೋಟ್ಲುಗಳ ತರ ಇಡಕ್ ಸಾಧ್ಯ ಇದೆ. ಇವತ್ತು ನೋಡಿ ಪಶ್ಚಿಮ ಪಾಲಿಕೆ ಎಂತ ಗೊಂದಲಮಯ ಆಗಿದೆ ಅಂತಂದ್ರೆ, ಈಗ ಆಯುಕ್ತರು ಬಂದು ನಮ್ಮ ವೈಆರ್ಇ ಕಾಲೇಜ್ ಇರ್ತಕ್ಕಂಥ IPP ಸೆಂಟರ್ ಕೂತ್ಕೊಳ್ತಾರೆ. ಚೀಫ್ ಇಂಜಿನಿಯರ್ ಬಂದು RPC ಲೇಔಟ್ ವಿಜಯನಗರ ಪಕ್ಕದಲ್ಲಿ ಇರ್ತಕ್ಕಂಥ RPC ಲೇಔಟ್ ಅಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಅಡಿಷನಲ್ ಕಮಿಷನರ್ ಬಂದು ರಾಜರಾಜೇಶ್ವರಿ ನಗರದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಒಬ್ಬ 4ನೇ ದರ್ಜೆ ನೌಕರ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಇಂದ ನಮ್ಮ ಯಡಿಯೂರು ಡಿವಿಷನ್ ಇಂದ ಒಂದು ಕಡತವನ್ನ ತಗೊಂಡು ಚೀಫ್ ಇಂಜಿನಿಯರ್ ಆಫೀಸ್ಗೆ ಹೋದ್ರೆ ಇಲ್ಲಿಂದ RPC ನೋಡ್ಕೋಬೇಕು. ಚೀಫ್ ಇಂಜಿನಿಯರ್ ಸಭೆಯಲ್ಲಿ ಇದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಅವಾಗ್ಲೇ ನೋಡ್ಕೊಡ್ತಾರ, ಇಲ್ಲ ಅದಕ್ಕೊಂದ್ 2-3 ದಿನ ಆದ ನಂತರ ಆ ಕಡತ ಇದಾಯ್ತು ಅಂದ್ರೂ ಅದೆಲ್ಲ ಎಂಟ್ರಿ ಮಾಡಬೇಕು, ಟಿಪ್ಪಣಿ ಹಾಳೆಗಳಲ್ಲಿ ನಮೂದಾಗಬೇಕು. ಅದಾಗಿ 2-3 ದಿನ ಆದ ನಂತರ ಕೊಟ್ರೆ ಅದು ಟಪಾಲ್ನಲ್ಲಿ ತಿರ್ಗಾ ವಯಾಲಿಕ ಇದು RR ನಗರಕ್ಕೆ ಹೋಗ್ಬೇಕು, ಅಡಿಷನಲ್ ಕಮಿಷನರ್ ಆಫೀಸ್ಗೆ. ಅಲ್ಲಿ ಅಪ್ರೂವ್ ಆದ್ಮೇಲೆ ಅದು ಅಲ್ಲಿಂದ ವಯಾಲಿಕ ಬರಬೇಕು. 1 ದಿನದಲ್ಲಿ ಆಗುವಂತ ಕೆಲಸಕ್ಕೆ ಇಲ್ಲಿ 15-20 ದಿನಗಳು ಹಿಡಿಯುತ್ತೆ. ಈ ರೀತಿ ಹುಚ್ಚಾಗಿ ಇವರು ಮಾಡಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಅಲ್ಲೇನಾದ್ರು ಮಾಡಿದ್ರೆ ಪಾಲಿಕೆ ಮೊಟ್ಟ ಮೊದಲ ಸಭೆಯಲ್ಲಿ ಇವರು ಬಜೆಟ್ ಅನ್ನ ಆಯವ್ಯಯನ ಮಂಡನೆ ಮಾಡಬೇಕು. ಇವತ್ತೇನೋ 400 ಕೋಟಿ ಅಂತ ಹೇಳಿದ್ದಾರೆ ಇವರು. ಅದಕ್ಕೆ ಬಜೆಟ್ ಅನ್ನ ಆಯವ್ಯಯನ ಮಂಡನೆ ಮಾಡಬೇಕು. ಆಯವ್ಯಯ ಮಂಡನೆ ಮಾಡಿದ್ಮೇಲೆ ನಮ್ಮ ಲೋಕಲ್ ಬಾಡಿನಲ್ಲಿ ವಿಧಾನಸಭೆಯಲ್ಲಿ ಬೇಕಾದ್ರೆ ಇವರು ರೆಸ್ಟ್ರಿಕ್ಷನ್ ಮಾಡಬಹುದು. ಇವರಿಗೆ ಸದಸ್ಯರಿಗೆ ನೀವು 2 ನಿಮಿಷ ಮಾತಾಡಿ, 3 ನಿಮಿಷ ಮಾತಾಡಿ ಅಂತ. ಸ್ಥಳೀಯ ಸಂಸ್ಥೆಯಲ್ಲಿ ಆ ರೀತಿ ಇಲ್ಲ. ಸ್ಥಳೀಯ ಸಂಸ್ಥೆಯಲ್ಲಿ ಆ ಬಜೆಟ್ ಮೇಲೆ ಎಲ್ಲ ಸದಸ್ಯರು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ 112 ಜನ ಏನಿದ್ದಾರೆ, 112 ಜನ ಮಾತಾಡ್ಲಿಕ್ಕೂ ಅವಕಾಶ ಇದೆ. ಯಾವುದೇ ಮಾತನ್ನ ಇವರು ಅಲ್ಲಿ ಅಡ್ಗಾಲ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ, ಮಾಡ್ಲೂಬಾರ್ದು, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಉದಾಹರಣೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಗುಣಶೇಖರ್ ಅಂತ ಏನಿದ್ದಾರೆ ಶಿವಾಜಿನಗರ ಕ್ಷೇತ್ರದ ನಮ್ಮ ಪಕ್ಷದ ಒಬ್ಬರು ಪಾಲಿಕೆ ಸದಸ್ಯರು, ಅವರು 2 ದಿನಗಳ ಕಾಲ ಮಾತಾಡ್ತಾರೆ ಬಜೆಟ್ ಮೇಲೆ. ಆ ರೀತಿ ಕೇಂದ್ರ ಪಾಲಿಕೆಯಲ್ಲಿ 5 ದಿನ 6 ದಿನ ಪಾಲಿಕೆ ಸಭೆಗಳು ನಡೆಯುತ್ತೆ ಒಂದೊಂದು ಬಜೆಟ್. ಅವಾಗ 5 ಪಾಲಿಕೆಗಳಿಗೆ ಒಂದೊಂದು ಪಾಲಿಕೆಗೆ 5 ದಿನ 6 ದಿನ ನಡೆದ್ರೆ 30 ದಿನ ಪೂರ್ತಿ ಪೌರಸಭಾಂಗಣ ನಿಗದಿ ಮಾಡಕ್ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇವ್ರು ಹೇಳಿರ್ತಕ್ಕಂಥದ್ದು ಬೆಂಗಳೂರು ನಗರದ ಬಗ್ಗೆ ಅಥವಾ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಜ್ಞಾನ ಇರ್ತಕ್ಕಂಥ ಯಾರೊಬ್ರು ಕೂಡ ಅವ್ರ ಹೇಳಿಕೆಗಳನ್ನ ಅದು ನಗೆಪಾಟ್ಲಿಗೆ ಈಡಾಗುವಂತ ಹೇಳಿಕೆ ಅಂತಾನೆ ನಾವು ಭಾವಿಸ್ತೀವಿ. ಮತ್ತೆ ಅತ್ಯಂತ ಹಾಸ್ಯಾಸ್ಪದ ಅಂತ ನಾವು ಅದನ್ನ ಹೇಳಕ್ ಇಷ್ಟಪಡ್ತೀವಿ.